ಹಾಯ್ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸರಿತಾ ಸನ್ನಿಧಿ ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ. ಶುಭ ಗುರುವಾರ. ಗುರುರಾಯರ ಅನುಗ್ರಹ ಸದಾ ಎಲ್ಲರ ಮೇಲೂ ಇರಲಿ ಅಂತ ಹೇಳಿ ಗುರುರಾಯರಲ್ಲಿ ನನ್ನ ಅಂತರಂಗ ದೈವರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳುತ್ತಾ ಇವತ್ತು ಒಂದು ರಿಕ್ವೆಸ್ಟ್ ವಿಡಿಯೋ ಅಂತ ಅಂದ್ಕೊಳ್ಳೋಣ. ನಿನ್ನೆ ಮೊನ್ನೆ ವಿಡಿಯೋದಲ್ಲಿ ಅವ್ರು ಕಮೆಂಟ್ ಮಾಡಿದ್ದಾರೆ, ಸ್ಕ್ರೀನ್ಶಾಟ್ ಸಹ ಹಾಕ್ತೀನಿ. ಏನಂತ ಹೇಳಿದ್ರೆ, ನನ್ನ ಮಗ ಜಿಮ್ಗೆ ಹೋಗ್ತಾನೆ, ಪ್ರತಿನಿತ್ಯ ಮೊಟ್ಟೆ ಬಾಯ್ಲ್ಡ್ ಮಾಡಬೇಕು ಮತ್ತು ನಾನ್ ವೆಜ್ ಕೇಳ್ತಾನೆ ಅಂತ ಏನೋ ಹೇಳಿದ್ದಾರೆ. ಯಾವ ರೀತಿ ನಾವು ಮಡಿಯಲ್ಲಿ ಮಾಡೋದು ನನಗೆ ಆಗ್ತಿಲ್ವಲ್ಲ ಅಂತ ಹೇಳಿ ಕೇಳ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಾನು ತಿಳ್ಕೊಂಡಿರುವಷ್ಟು ಒಂದಿಷ್ಟು ಸಂಕ್ಷಿಪ್ತವಾಗಿ ಮಾಹಿತಿನ ನಿಮಗೆ ಖಂಡಿತ ಕೊಡ್ತೀನಿ. ಪೂರ್ತಿ ವಿಡಿಯೋ ನೋಡಿ. ಬೆಳಗ್ಗೆ ಅಡುಗೆ ಮನೆಯಿಂದನೇ ನನ್ನ ಡೈಲಿ ಬ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ವಿಶೇಷವಾಗಿ ಒಂದು ಟಿಫನ್ ಮಾಡ್ತಾಯಿದ್ದೀನಿ. ಮಗ ಅಮೋಗು ರಿಚ್ ಪ್ರೋಟೀನು ಇವತ್ತು ನನಗೆ ಬೇಕು ಅಂತ ಹೇಳ್ದ. ಗುರುವಾರ ಆದಷ್ಟು ನಾನು ನಾನ್ ವೆಜ್ ಮನೇಲಿ ಮಾಡೋದಿಲ್ಲ, ಆದಷ್ಟು ಟ್ರೈ ಮಾಡ್ತೀನಿ. ಮಕ್ಕಳು ಕೇಳಬೇಕಲ್ವಾ, ಅವ್ರದ್ದೇ ಆದ ಒಂದು ಲೈಫ್ ಸ್ಟೈಲನ್ನು ಇರುತ್ತೆ. ಅದಕ್ಕೆ ನಾವು ಕೂಡ ಜಾಸ್ತಿ ವಿರುದ್ಧವಾಗಿ ನಾನು ಹೇಳೋ ಹಾಗಿರೋದಿಲ್ಲ. ಈಗ ಮೊಟ್ಟೆ, ಚಿಕನಲ್ಲಿ ತುಂಬ ಪ್ರೋಟೀನ್ ಇದೆ. ಜಿಮ್ಗೆ ಹೋಗುವಂಥವ್ರು, ವರ್ಕೌಟ್ ಮಾಡೋರ್ಗೆ ಬೇಕಲ್ವ. ಆಲ್ಟರ್ನೇಟಾಗಿ ಗುರುವಾರ ಏನೆಲ್ಲ ನಾವು ವೆಜ್ಜಲ್ಲೂ ಸಹ ರಿಚ್ ಪ್ರೋಟೀನನ್ನು ನಾವು ಸೇವನೆ ಮಾಡಬಹುದು ಅನ್ನೋದನ್ನು ತಿಳ್ಕೊಂಡು ನಾವು ಮಾಡ್ಕೊಂಡು ಹೋಗಬಹುದು. ಮೊಟ್ಟೆ ವೆಜ್ಜು ಅಂತಿದ್ದಾರೆ, ಅಲ್ಲೂ ಕೂಡ ನಾವು ನಂಬಲೇಬೇಕು, ಗೊತ್ತಿಲ್ಲ. ಹಾಗೆ ಇವತ್ತು ಮನಸ್ಸಿಗೆ ತುಂಬ ಒಂದು ಕಾಕತಾಳೀಯ ಅಂತ ಹೇಳ್ತೀರಾ, ಆಕಸ್ಮಿಕ ಅಂತ ಹೇಳ್ತೀರಾ, ಇಲ್ಲ ಜೊತೆಗಿರೋದ ಜೀವ ಎಂದೆಂದು ಜೀವಂತ ಅಂತ ನೀವು ಹೇಳ್ತೀರಾ, ನನಗೆ ಗೊತ್ತಿಲ್ಲ. ಮೊನ್ನೆ ತಾನೇ ನಮ್ಮ ಮನೆಯವರ ಹುಟ್ಟಿದಬ್ಬ ಜೊತೆಗೆ ವರ್ಷದ ಕಾರ್ಯ ಕೂಡ ನಡೀತು. ನೊಂದು ಬೆಂದು ನಾನು ಕೂಡ ಮಾನಸಿಕವಾಗಿ ಸೋತಿರುವಂಥವಳು. ನೋಡಿ, ಇವತ್ತು ಕೂತ್ಕೊಂಡಿದ್ದೀನಿ. ನೋಡಿ, ಇಷ್ಟು ದಿನ ಸಿಗದೆ ಇರುವಂಥ ಒಂದು ಆಡಿಯೋ ನನಗಿವತ್ತು ಸಿಗುತ್ತೆ ಅಂದಾಗ ನನಗೆ ಅವರೇ, ನಮ್ಮ ಮನೆಯವರೇ ಕಳಿಸ್ಕೊಟ್ರ. ಏಕೆಂದರೆ ನನ್ನ ಬಳಗದಿಂದ ಮೊನ್ನೆ ಸಿಕ್ಕಾಬಟ್ಟೆ ಕಂಬನಿ ಮಿಡ್ದಿದ್ರು. ಅಣ್ಣನಿಗೆ ಬರ್ತ್ಡೇ ವಿಶ್ ಮಾಡಿದರು. ನಮ್ಮಣ್ಣ ಅಂತ ಹೇಳೋರು ಯಾವಾಗಲೂ ಕೂಡ. ಅವರೆಲ್ರಿಗೂ ನಾನು ಒಬ್ಬೊಬ್ಬರಿಗೆ ನಾನು ಒಬ್ರಿಗೂ ರಿಪ್ಲೈ ಕೊಟ್ಟಿಲ್ಲ. ನನ್ನ ಮನಸ್ಥಿತಿನ ಅರ್ಥ ಮಾಡ್ಕೊಳ್ತಾರೆ. ಸ್ಟೇಟಸಲ್ಲಿ ಹಾಕ್ತೆ, ಎಲ್ಲರೂ 100 ಜನ ನನ್ನ ಸ್ಟೇಟಸ್ನ ಆಲ್ಮೋಸ್ಟ್ ಸ್ಟೇಟಸ್ಗೆ ಹಾಕಿದ್ರೆ 700 ಜನ ಗಂಟನೂ ನೋಡ್ತಾರೆ ಸ್ಟೇಟಸ್ಸಲ್ಲಿ. ಇನ್ನು ಸ್ಟೇಟಸ್ ನೋಡಿದವರು ಹಾಗೆ ವಿಶ್ ಅಂತೂ ಖಂಡಿತ ಮಾಡಿರ್ತಾರೆ. ನನಗಿಂತನೂ ನಮ್ಮ ಮನೆಯವ್ರನ್ನ ಪ್ರೀತಿಯಿಂದ ಅಣ್ಣ ಅಂತ ಹೇಳ್ತಾ ಅವರನ್ನು ತುಂಬ ಮಿಸ್ ಮಾಡ್ಕೊಳ್ಳುವಂಥವ್ರು ತುಂಬ ಜನ ಇದ್ದೀರಿ. ಇವತ್ತು ಹಾಗೆ ಕೂತ್ಕೊಂಡಾಗ ನನಗೆ ಅದನ್ನು ಡೈಜೆಷನ್ ಮಾಡ್ಕೊಳಕ್ಕಾಗ್ತಿಲ್ಲ. ನಮ್ಮ ಮನೆಯವರೇ ನನಗೆ ಕಳಿಸ್ಕೊಟ್ಬಿಟ್ರೆ, ಇಲ್ಲೆಲ್ಲೋ ಇದ್ದಾರಾ, ನನ್ನ ತಳಮಳ, ನನ್ನ ನೋವು, ನನ್ನ ಮೊಬೈಲಲ್ಲಿ ನಾನು ಪ್ರತಿನಿತ್ಯ ಮೊಬೈಲಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತೀನಿ. ಅಂದರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿದ್ದೀನಿ. ನನ್ನದೇ ಆದ ಒಂದಿಷ್ಟು ಪೇಜ್ಗಳಿವೆ. ಅಂದರೆ ಇನ್ಸ್ಟಾ ಪೇಜ್ ಆಗಲಿ, ಯೂಟ್ಯೂಬ್ ಆಗಲಿ, ನಾನು ವರ್ಕ್ ಅಂತ ಒಂದು ಕೆಲಸ ಥರ ನಾನು ಮಾಡ್ತಾಯಿರ್ತೀನಲ್ವ. ನೆನ್ನೆ ಅಷ್ಟೊಂದು ಜನ ವಿಶ್ ಮಾಡಿದ್ದಾರೆ. ಅವರು ಇಲ್ಲ ಅಂದರೂ ಸಹ ನಿಮ್ಮೆಲ್ಲರ ಪ್ರೀತಿಯ ಶುಭಾಶಯಗಳಿದೆಯಲ್ಲ, ನಿಜವಾಗ್ಲೂ ಕೂಡ ನಾನಂತೂ ತುಂಬ ಅಳುವಿನ ಮೂಲಕನೇ ಅದನ್ನು ಎಂಜಾಯ್ ಮಾಡಿದ್ದೀನಿ, ಅನುಭವಿಸಿದ್ದೀನಿ. ನಾನು ಇವತ್ತು ಮೊಬೈಲ್ನ ಎತ್ಕೊಂಡಾಗ ನನಗೆ ಎಷ್ಟು 1 ವರ್ಷದಿಂದ ನನಗೆ ಆಡಿಯೋ ಸಿಕ್ಕಿಲ್ಲ. ತಕ್ಷಣ ನನಗೆ ಆಡಿಯೋ ಸಿಗೋ ಥರ ಆಗುತ್ತೆ. ಕೇಳಿಸ್ತೀನಿ ನೋಡಿ. ಅದು ಸನ್ನಿಧಿ ಬಳಗದಲ್ಲಿ ಹಾಕಿರುವಂಥದ್ದು ನಿಮಗೆ ಕೇಳಿಸ್ತೀನಿ. ಹೋದ ವರ್ಷ ನಮ್ಮ ಮನೆಯವರು ಹೇಳಿರುವಂಥ ಒಂದು ಯಾರೆಲ್ಲ ಶುಭಾಶಯ ಕೋರಿದ್ರು ಅವ್ರಿಗೆ ಧನ್ಯವಾದ. ಯಾವ ರೀತಿ ಹೇಳಿದ್ದಾರೆ ಅದು ನನಗೆ ಇವತ್ತು ಸಿಗಬೇಕಾ, ನಮ್ಮ ಮನೆಯವರೇ ನನಗೆ ಕಳಿಸ್ಕೊಟ್ರು ಅನ್ನಿಸ್ತಾ ಇದೆ ನನಗೆ. ನೋಡಿ, ಆಗ್ತೀನಿ, ಕೇಳಿಕೊಳ್ಳಿ ನೀವು ಸಹ ಒಂದ್ಸಲ. ನಮಸ್ಕಾರ. ಸನ್ನಿಧಿ ಯೂಟ್ಯೂಬ್ ಬಳಗದ ಸಹೋದರಿಯರಿಗೆ ಇವತ್ತಿನ ದಿನ ನನ್ನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಎಲ್ಲ ಸಹೋದರಿಯರು ಹಾರೈಸಿದ್ದೀರಿ. ಅದಕ್ಕೆ ನನಗೆ ತುಂಬು ಹೃದಯದ ಧನ್ಯವಾದಗಳು ನಿಮಗೆಲ್ಲರಿಗೂ. ನೋಡಿದ್ರಲ್ವಾ, ಹೋದ ವರ್ಷ ಫೆಬ್ರವರಿ 21 ಅವರ ಬರ್ತಡೆಗೆ ಸನ್ನಿಧಿ ಬಳಗ, ನನ್ನ ಬಳಗದ ಹೆಣ್ಮಕ್ಳು ತುಂಬ ಶುಭಾಶಯ ಕೋರಿದರು. ಅವ್ರಿಗೆ ಒಂದು ಧನ್ಯವಾದನ ಕಳಿಸ್ಕೊಟ್ಟಂಥ ಆಡಿಯೋ ನನಗಿವತ್ತು ಸಿಗ್ತಾ ಇದೆ.
1 ವರ್ಷದಿಂದ ನಾನು ಕೇಳುವಿಲ್ಲ. ನನಗದು ಲೀಸ್ಟಲ್ಲಿ ಇದೆ ಅಂತ ದೇವರಾಣೆಗೂ ನನಗೆ ಗೊತ್ತಿರಲಿಲ್ಲ. ಸಡನ್ನಾಗಿ ನನಗೆ ಆಡಿಯೋ ಕೇಳಿಸೋ ಥರ ಆಗುತ್ತೆ. ಅದಕ್ಕೆ ಹೇಳೋದು, ಜೊತೆಗಿರದ ಜೀವ ಎಂದೆಂದೂ ಜೀವಂತ. ಏನಂತೀರಿ? ನೋಡಿ, ಎಲ್ರಿಗೂ ತುಂಬ ಜನ ನಿನ್ನೆ ಅವ್ರಿಗೆ ಶುಭಾಶಯ ಹೇಳಿದರು. ಅವ್ರಿಗೆ ಪ್ರೀತಿಯಿಂದ ಧನ್ಯವಾದನ. ಅವರು ದೈಹಿಕವಾಗಿ ನನ್ನ ಜೊತೆ ಇಲ್ಲ ಅಂದರೂ ಸಹ ಅವರ ಒಂದು ವಾಯ್ಸಿಂದ ನಿಮ್ಮೆಲ್ರಿಗೂ ಕೂಡ ಧನ್ಯವಾದನ ಹೇಳಿದ್ದಾರೆ. ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಇವತ್ತು ಹೆಸ್ರು ಕಾಳು ದೋಸೆ ಮಾಡಿದ್ದೀನಿ, ಚಟ್ನಿ ಮಾಡಿದ್ದೀನಿ. ಹಾಗೆ ಪುಟ್ ಕ್ಲಿಪ್ಪಿಂಗ್ಸ್ನ ತೋರಿಸ್ತಾ ಸ್ನಾನ ಮಾಡ್ಕೊಬಂದು ದೇವ್ರ ಪೂಜೆ ಮಾಡಿ ರಾಯರ ಒಂದು ಕೇಳ್ಕೊಂಡಿದ್ದಾರೆ ಅವರು, ಯಾವ ರೀತಿ ನಾವು ಅದನ್ನು ಪಾಲನೆ ಮಾಡಬೇಕು ಅಂತ ಹೇಳಿ ಅದಕ್ಕೆ ತಿಳಿಸ್ತೀನಿ. ಆಯಿತಾ? ಬನ್ನಿ. ತಿಂಡಿ ಎಲ್ಲ ರೆಡಿ ಆಗ್ತಾಯಿದೆ. ಕೆಲಸಮ್ಮ ಅವ್ರಿಗೆ ಅಂದರೆ ಕಮಲಮ್ಮ ಅವ್ರಿಗೆ ತಿಂಡಿ ಕೊಡ್ತೀನಿ, ಅದನ್ನು ತೋರಿಸಿ ನಿಮಗೆ ನೆಕ್ಸ್ಟ್ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸ್ನಾನ ಮುಗಿಸ್ಕೊಂಡು ಬಂದು ಪೂಜೆ ಮಾಡಿ ನಂತರ ನಾನು ನಿಮ್ಮ ಮುಂದೆ ಮಾತಾಡುವಂಥದ್ದನ್ನು ಮಾಡ್ತೀನಿ. ಬನ್ನಿ. ನೋಡ್ತಾ ಇದ್ದೀರಿ, ಚಟ್ನಿ, ತೆಂಗಿನಕಾಯಿ ಚಟ್ನಿ ಮಾಡಿಟ್ಟಿದ್ದೀನಿ. ಇದು ಹೆಸ್ರು ಕಾಳು ದೋಸೆ. ರಾತ್ರಿ ಹೆಸ್ರು ಕಾಳನ್ನ ನೆನೆಸಿ ಅದನ್ನು ರುಬ್ಬಿ ನಾನು ಅದಕ್ಕೆ ಈರುಳ್ಳಿ, ಕ್ಯಾರೆಟ್, ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಎಲ್ಲ ಸಹ ಹಾಕಿದ್ದೀನಿ. ಜೊತೆಗೆ 1 ಕಟ್ ಪಾಲಕ್ ಸೊಪ್ಪು ಸಹ ರುಬ್ಬಿ ಹಾಕಿದ್ದೀನಿ. ದೋಸೆ ರಿಚ್ ಪ್ರೋಟೀನ್ ದೋಸೆ ಇವತ್ತು ನಮ್ಮ ಮನೆಯಲ್ಲಿ ಅಂತ ಹೇಳ್ಬೋದು. ಗುರುವಾರ ಆಗಿರೋದ್ರಿಂದ ಎಲ್ಲ ಪೂಜೆಗೂ ಕೂಡ ರೆಡಿ ಮಾಡಿ, ಇದು ಎಲ್ಲ ರೆಡಿಯಾಗಿದೆ. ಪೂಜೆ ರೆಡಿಯಾಗಿಲ್ಲ ಇನ್ನು. ಕಮಲಮ್ಮನಿಗೆ, ನಮ್ಮನೆ ಕಮಲಮ್ಮ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ದೋಸೆ ಹಾಕ್ಕೊಟ್ಬಿಟ್ಟು ಆಮೇಲೆ ನಾನು ಸ್ನಾನಕ್ಕೆ ಹೋಗೋಣ ಅಂತ ಹೇಳಿ ದೋಸೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಅಂತೂ, ತುಂಬ ಚೆನ್ನಾಗಿ ಬರುತ್ತೆ. ಯಾವ ಅಕ್ಕಿನ ಬಳಸಿಲ್ಲ, ಉದ್ದಿನ ಬೇಳೆ ಬಳಸಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ದೋಸೆ ಅಂದರೆ. ನೀವು ಒಮ್ಮೆ ಟ್ರೈ ಮಾಡಿ, ಎಲ್ಲರೂ ಇಷ್ಟಪಡ್ತಾರೆ. ತುಂಬ ಒಳ್ಳೆಯದಿದೆ ಇದು. ಏಕೆ ಅಂತ ಹೇಳಿದ್ರೆ ಹೆಸ್ರು ಕಾಳು ದೋಸೆ ತುಂಬ ಒಳ್ಳೆಯದು, ತಂಪು, ಜೊತೆಗೆ ಫೈಬರು ಕೂಡ, ನಾರಿನಂಶ ಕೂಡ ಕಾಳಲ್ಲಿರೋದ್ರಿಂದ ತುಂಬಾ ಒಂದು ಹೆಲ್ತ್ ಬೆನಿಫಿಟ್ ಇರುವಂಥ ಒಂದು ಆಹಾರ ಅಂತ ನಾನು ಇದನ್ನು ಹೇಳ್ಬೋದು. ಇದಕ್ಕೆ ಚಟ್ನಿ ಮಾಡಿದ್ದೀನಿ, ಹಾಗೆ ಕೂಡ ತಿನ್ಬೋದು. ತುಪ್ಪ ಹಾಕಿ ಬಿಸಿ ಬಿಸಿ ಹಾಗೆ ತಿನ್ನಬಹುದು. ಮೊಸರು, ಚಟ್ನಿ ಪುಡಿ ಬಳಸಿ ಕೂಡ ತಿನ್ನಬಹುದು. ನಾನು ಚಟ್ನಿ ಮಾತ್ರ ಮಾಡಿದೆ. ಕಮಲಮ್ಮಂಗೆ ಹಾಕ್ಕೊಟ್ಬಿಡೋಣ. ಅವರು ನಮ್ಮನೆ ತಿಂಡಿ ತುಂಬ ಇಷ್ಟಪಡ್ತಾರೆ. ಅವರು ಎಷ್ಟು ಜನದ ಮನೆ ಕೆಲಸ ಮಾಡ್ತಾರೆ, ಆದರೆ ನಮ್ಮನೆ ಟಿಫನ್ನು ಊಟ ಅಂದರೆ ಕಮಲಮ್ಮ ಅವರೇ ಹೇಳ್ತಾರೆ, ತುಂಬ ಚೆನ್ನಾಗಿ ಮಾಡ್ತೀರಿ ಅಂತ ಹೇಳಿ ಇಷ್ಟಪಡ್ತಾರೆ. ಅದಕ್ಕೋಸ್ಕರ ನಾನು ನಾನು ಏನು ತಿಂಡಿ ಮಾಡಿದ್ರು ಸಹ ಅವ್ರಿಗೆ ತಿಂಡಿ ಕೊಟ್ಟೆ ಕಳಿಸ್ಕೊಡ್ತೀನಿ, ತಿನ್ನಿಸಿ. ಹೊಟ್ಟೆ ತುಂಬ ಕೊಡಬೇಕು. ಇವೆಲ್ಲ ನಾನು ಯಾವುದರಲ್ಲೂ ಕೂಡ ಭೇದ ಭಾವ ಅನ್ನೋದು ನನ್ನಲ್ಲಿಲ್ಲ. ಹೊಟ್ಟೆ ತುಂಬ ಒಬ್ಬ ಮನುಷ್ಯನಿಗೆ ಊಟ ಕೊಟ್ಟರೆ ಅದು ಹೊಟ್ಟೆ ತುಂಬ ಕೊಡಬೇಕು. ಅವ್ರಿಗೇನೋ ಒಂಥರ ಅದರಲ್ಲಿ ತೃಪ್ತಿ ಅನ್ನಿಸ್ಬೇಕು. ಅದು ನನ್ನ ಸ್ವಭಾವ. ಅದು ನಾನು ಮುಂಚೆಯಿಂದನೂ ಹಾಗೆ. ಅವರು 2 ಸಾಕು ಅಂದರೆ ನಾನು 3ಕ್ಕೆ ನಿಲ್ಲಿಸೋದು. ಅವ್ರಿಗೆ 2 ಕೇಳಿದ ತಕ್ಷಣ 2 ಹಾಕ್ಕೊಳ್ಳಲ್ಲ, 3ನೇ ಕೊಡೋದು. ಏನೇ ಆದರೂ ಸಹ ಅವ್ರು 2 ಅಂದರೆ ನಾನು 3 ಕೊಡುವ. ಅವ್ರಿಗೆ ಹೊಟ್ಟೆ ತುಂಬ ತಿನ್ನಬೇಕು, ಆ ಥರ ಕೊಡ್ತೀನಿ. ತುಂಬ ಇಷ್ಟಪಟ್ಟು ತಿಂತಾರೆ ಪಾಪ. ಅದರಿಂದ ಒಂದು ತೃಪ್ತಿ ಸಿಗುತ್ತೆ ನನಗೆ. ಚೆನ್ನಾಗಿದೆ ಅಂತ ಹೇಳ್ಕೊಂಡು ತಿಂತಾಯಿದ್ದಾರೆ. ಪಕ್ಕದಲ್ಲಿ ದೇವಸ್ಥಾನದ ಒಂದು ಮೈಕ್ ಹಾಕ್ಬಿಟ್ಟಿದ್ರು, ಅದಕ್ಕೆ ಸುಮ್ಮನೆ ಕಾಪಿರೈಟ್ಸ್ ಎಲ್ಲ ಬರುತ್ತೆ ಅಂತ ಹೇಳಿ ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸಖತ್ತಾಗಿ ಬಂತು ದೋಸೆ, ತುಂಬ ಸಾಫ್ಟಾಗಿ ಬಂತು. ರಾತ್ರಿ ನೆನೆಸಿದ್ದೆ ಕಾಳನ್ನ. ರಾತ್ರಿ ಕಾಳು ನೆನೆಸಿ ಬೆಳಗ್ಗೆ ಅದಕ್ಕೆ ನಾನು 1 ಕಟ್ಟು ಪಾಲಕ್ ಸೊಪ್ಪನ್ನ 1 ಕುದಿ ಬೇಯಿಸಿ ಅದಕ್ಕೆ 1 ಚೂರು ಶುಂಠಿ ಮತ್ತು ಹೆಸ್ರು ಕಾಳು ಮತ್ತು ಪಾಲಕ್ ಸೊಪ್ಪು ಇದನ್ನು ನುಣ್ಣಿಗೆ ರುಬ್ಬಿ ನಾನೀಗ 2 ಗ್ಲಾಸ್ ಹೆಸ್ರು ಕಾಳನ್ನ ನೆನೆಸಿದೆ ಅಂದರೆ 1/4 ಗ್ಲಾಸ್ ಮಾತ್ರ ರವೆ ಹಾಕಿದ್ದೀನಿ. ಚಿರೋಟಿ ರವೆ ಹಾಕ್ಕೊಂಡಿದ್ದೀನಿ. ಅದು ಬಿಟ್ಟರೆ ಇನ್ನೇನು ಬಳಸಿಲ್ಲ. ಸಖತ್ತಾಗಿ ರುಚಿ ಅಂತೂ ನೀವೇ ಅಂತೀರಿ. ನೀವು ಒಂದು ಸಲ ಟ್ರೈ ಮಾಡಿ, ಈ ಥರ ದೋಸೆ ಮಾಡಿಕೊಂಡು ತಿಂದು ನನಗೊಂದು ಸಲ ಕಮೆಂಟ್ ಮಾಡಿ ಹೇಗೆ ಬಂತು ಅಂತ ಹೇಳಿ. ಆದ್ದರಿಂದ ಇವತ್ತು ತಿಂಡಿಗೆ ಇದನ್ನೇ ಮಾಡಿದೆ. ಬೆಳಗ್ಗೆ ಎದ್ದು ರುಬ್ಬಿಟ್ಬಿಡ್ಬೇಕು, ಒಂದು ಅರ್ಧ ಗಂಟೆ ಅದು ನೆನೀಲಿ ಅಂತ ಇಟ್ಬಿಟ್ಟು ಯಾವುದೇ ಸೋಡಾ ಅದು ಇದು ಏನು ಬೆಳೆಸ್ಬಿಡಿ. ಹಾಗೆ ದೋಸೆನ ಹಾಕೋದ್ರಿಂದ ನೀವು ಗರಿಯಾಗೂ ಮಾಡ್ಕೋಬಹುದು. ಇಲ್ಲ ಅಂತೇಳಿದ್ರೆ ಸಟ್ಟು ದೋಸೆ ಥರ ಸಾಫ್ಟಾಗೂ ಕೂಡ ಬರುತ್ತೆ. ಘಮ ಅನ್ನುತ್ತೆ. ಆ ಘಮ ಫ್ಲೇವರೇ ನಿಜವಾಗ್ಲೂ ಒಳ್ಳೆ ಟೇಸ್ಟ್ ತಂದು ಕೊಡುತ್ತೆ ಅಂತ ನಾನು ಹೇಳಬಹುದು. ಹಾಗೆ ಚಾನಲ್ಗೆ ಮೊದಲ ಬಾರಿ ಬಂದು ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ರೀತಿಯಿಂದ ನೀವೆಲ್ಲರೂ ಒಂದೊಂದು ಲೈಕನ್ನು ಕೊಡಿ. ಕಮೆಂಟ್ ಜೊತೆಗೆ ಲೈಕು ಕೂಡ ಕೊಡುವಂಥದ್ದನ್ನು ಮಾಡಿ.
ಹಾಗೆ ರಾಜ್ಮಾ ಕಾಳಿಂದ ಕೂಡ ನಾನು ಕೋಸಂಬರಿ ಮಾಡ್ಕೊಳ್ತೀನಿ. ಅದು ಕೂಡ ಬಾಯ್ಲ್ಡ್ ಮಾಡೋಕ್ಕಿಟ್ಟೆ. ಅದು ಒಂದು ನಾನು ಕಸ ಬಂತು ಅಂತ ಕೆಳಗಡೆ ಹೋದ್ನ ಡಸ್ಟ್ಬಿನ್ ಕಸ ಹಾಕಿ ಬರೋಣ ಅಂತ ಹೇಳಿ 1-2 ವಿಸಿಲ್ ಜಾಸ್ತಿನೇ ಬಂತು, ಬೆಂದೋಗ್ಬಿಟ್ಟಿತ್ತು. ಆದ್ರೂ ಕೂಡ ಚೆನ್ನಾಗಿತ್ತು, ಟೇಸ್ಟ್ ಇತ್ತು ತಿನ್ನೋದಕ್ಕೆ. ರಾಜ್ಮಾ ತುಂಬ ಚೆನ್ನಾಗಿತ್ತು. ಇದರಲ್ಲೂ ಕೂಡ ಹೈ ರಿಚ್ ಪ್ರೋಟೀನ್ ಇರುತ್ತೆ. ಅದ್ರ ಜೊತೆಗೆ ಸೌತೆಕಾಯಿ ಮತ್ತು ಏನು ರಾಜ್ಮಾ ಬೇಯಿಸಿರುವಂತಹ ಒಂದು ರಾಜ್ಮಾ ಕಾಳಿಗೆ ಅದಕ್ಕೆ ಕ್ಯಾರೆಟು, ಸೌತೆಕಾಯಿ, ಟೊಮೊಟೊ ಇವೆಲ್ಲ ಸಣ್ಣದಾಗಿ ಹಚ್ಚಿ ಕೋಸಂಬರಿ ಥರ ಮಾಡ್ಕೊಂಡು ತಿನ್ನೋದ್ರಿಂದನೂ ಸಹ ಡಯೆಟ್ ಮಾಡೋರಿಗೆ ಒಂದು ಒಳ್ಳೆ ಪ್ರೋಟೀನು ಜೊತೆಗೆ ಹೊಟ್ಟೆ ತುಂಬುತ್ತೆ. ಸ್ನಾನ ಮುಗಿಸಿ ದೇವ್ರ ಪೂಜೆ ಎಲ್ಲ ಮಾಡಿ ಮೈಸೂರಿಗೆ ಹೋಗೋದಿದೆ. ಸ್ವಲ್ಪ ಕೆಲಸದ ನಿಮಿತ್ತ ನಿಮ್ಮ ಜೊತೆ ಮಾತಾಡಿ ಒಬ್ಬರು ಕಮೆಂಟನ್ನ ತೊಗೊಂಡಿದ್ದೀನಿ. ಆ ಕಮೆಂಟ್ಗೆ ಉತ್ತರ ಕೊಟ್ಟು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಹಾಲಲ್ಲಿ ಕೂತ್ಕೊಂಡು ಸ್ವಲ್ಪ ಅವರ ಕಮೆಂಟ್ ಏನಿದೆ ಎತ್ತ ಅಂತ ಹೇಳಿ. ಗುರುವಾರ ಆಗಿರೋದ್ರಿಂದ ರಾಯರಿಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಕೇಳಿದ್ದಾರೆ. ಅದಕ್ಕೆ ಉತ್ತರನ ನಾನು ತಿಳ್ಕೊಂಡಷ್ಟು ಮಾಹಿತಿನ ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಬನ್ನಿ ಹೋಗೋಣ. ನೋಡ್ತಾ ಇದ್ದೀರಿ ನಮ್ಮ ಮನೆಯ ದೇವರು ಪೂಜೆ ತುಂಬ ಸಿಂಪಲ್ಲಾಗಿ ಮುಗಿಸ್ಕೊಂಡಿದ್ದೀನಿ. ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಂಡು ನೋಡ್ತಾ ಇದ್ದೀರಿ. ತುಂಬ ಸರಳವಾಗಿ, ತುಂಬ ಸರಳ. ಈಗಂತೂ ನಮ್ಮ ಮನೆಯವರು ಹೋದ್ಮೇಲಂತೂ ನಾನು ಸರಳತೆಗೆ ನಾನು ತುಂಬ ಒತ್ತು ಕೊಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಭಗವಂತನ ಧ್ಯಾನ ಒಂದೇ ಅದ್ಧೂರಿಯಾಗಿರಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿದೆ. ಎಲ್ರಿಗೂ ಒಳ್ಳೇದು ಮಾಡಲಿ ದೇವರು ಅಂತ ಕೇಳ್ಕೊಳ್ತಾ ಬನ್ನಿ ಕೂತ್ಕೊಳ್ಳೋಣ. ರಾಯರದ್ದು ಪೂಜೆ ಕೂಡ ನಮ್ಮ ರಾಯರ ಫೋಟೋ ಇಲ್ಲಿದೆಯಲ್ಲ, ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ರಾಯರೆಲ್ರಿಗೂ ಒಳ್ಳೇದು ಮಾಡಲಿ. ಯಾರೆಲ್ಲ ಅನುಷ್ಠಾನಗಳನ್ನ ಆಚರಣೆ ಮಾಡ್ತಾಯಿದ್ದೀರಿ ಎಲ್ರಿಗೂ ರಾಯರು ಅನುಗ್ರಹ ಮಾಡಲಿ ಅಂತ ಕೇಳ್ಕೊಳ್ತೀನಲ್ಲ. ಬನ್ನಿ ಕೂತ್ಕೊಂಡು ಸ್ವಲ್ಪ ಸಮಯ ಮಾತಾಡೋಣ. ಬನ್ನಿ. ಸವಿತಾ ಶ್ರೀನಾಥ್ ಅಂತ ಏನೋ ಅವ್ರದ್ದು ID ಇದೆ, ಸ್ಕ್ರೀನ್ ಮೇಲೂ ಕೂಡ ಹಾಕ್ತೀನಿ. ಅವರು ಕೇಳಿರುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಅಕ್ಕ ನನ್ನ ಮಗ ಜಿಮ್ಗೆ ಹೋಗ್ತಾನೆ, ಅವನು ಮೊಟ್ಟೆ ತಂದಿಟ್ಕೊಳ್ತಾನೆ. ರಾಯರ ಪೂಜೆ ಮಾಡೋದ್ರಿಂದ ಏಕಾದಶಿ ದಿನ, ಗುರುವಾರ ಹಾಗೂ ಪ್ರತಿದಿನ ಮೈಲಿಗೆ ಆಗುತ್ತೆ, ದೋಷ ಬರುತ್ತೆ ಅಂತಾರಲ್ಲ. ಈ ವಿಷಯವಾಗಿ ನನಗೂ ನನ್ನ ಮಗನಿಗೂ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇದೆ. ನಮ್ಮದು ದೇವರ ಮನೆ ಸಪ್ರೇಟ್ ಇದೆ. ಪ್ಲೀಸ್ ಇದರ ಕುರಿತಾಗಿ ವಿಡಿಯೋ ಮಾಡಿ. ವೇಟಿಂಗ್ ಫಾರ್ ಯುವರ್ ವಿಡಿಯೋ. ಮನೆಯಲ್ಲಿ ಮೊಟ್ಟೆ ಮಾಡಿದ ದಿನವೂ ನಾನು ರಾಯರಿಗೆ ದೀಪ ಹಚ್ಚಬಹುದಾ? ನಾನು ವೆಜಿಟೇರಿಯನ್, ಪ್ಲೀಸ್ ವಿಡಿಯೋ ಮಾಡಿ ಅಕ್ಕ ಅಂತ ಹಾಕಿದ್ದೀರಿ. ಖಂಡಿತ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ತೀನಿ. ನಾನು ಹೇಳುವಂಥದ್ದು ನಾನು ಮುಂಚೆಯಿಂದ ಇಲ್ಲಿವರೆಗೂ ನಾನು ಒಂದು ಹೇಳ್ತೀನಿ. ಏನು ಅಂತ ಹೇಳಿದ್ರೆ, ನಾವು ತಿನ್ನೋ ಆಹಾರಕ್ಕೂ ಭಕ್ತಿಗೂ ಸಂಬಂಧ ಇಲ್ಲ. ತಿನ್ನೋ ಜಾತಿಲಿ ಹುಟ್ಟಿದ್ದೀವಿ, ಹೌದು. ಭಕ್ತಿ ಅನ್ನೋದು ಅಪಾರ ಇದ್ದಾಗ ಭಗವಂತನಿಗೆ ಬೇಗ ತಲುಪುತ್ತೆ ಅಲ್ವಾ. ಶಿವ ಮೆಚ್ಚಿದ ಕಣ್ಣಪ್ಪ ನಿಮಗೆ ಗೊತ್ತಿದೆ ಅಲ್ವಾ. ನೋಡಿ, ಅಲ್ಲೇ ಆಧ್ಯಾತ್ಮಿಕವಾಗಿ ನಾವು ಚಿಂತನೆ ಮಾಡ್ತೀವಿ ಅಂದಾಗ ಒಬ್ಬ ಬೇಟೆಗಾರ ಮಾಂಸನೇ ತಂದು ಶಿವಲಿಂಗದ ಮುಂದೆ ಇಟ್ಟಾಗ ಶಿವ ಎಂದೂ ಕೂಡ ಅವ್ರಿಗೆ ಶಾಪ ಕೊಟ್ಟಿಲ್ಲ ಅಲ್ವಾ. ಆದರೆ ನಾವು ಅರ್ಥ ಮಾಡಿಕೊಂಡು ತಿಳ್ಕೊಂಡು ಆಧ್ಯಾತ್ಮಿಕನ ನಾವು ಅಳವಡಿಸ್ಕೋಬೇಕು. ರಾಯರು ಎಲ್ರಿಗೂ ಕೂಡ ಅನುಗ್ರಹ ಮಾಡ್ತಾರೆ, ಅದರಲ್ಲಿ ಎರಡು ಮಾತಿಲ್ಲ. ಕೆಲವು ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ, ತಿಳಿದು ಕೂಡ ತಪ್ಪನ್ನು ಮಾಡಬಾರ್ದು ಅನ್ನೋದು ನನ್ನ ಒಂದು ಉದ್ದೇಶ. ನೀವು ಹೇಳೋ ಹಾಗೆ ಗುರುವಾರ, ಏಕಾದಶಿ ಇಂಥ ದಿನಗಳಲ್ಲಿ ವ್ರತಾಚರಣೆ ಮಾಡುವಂಥವರಾಗಲಿ, ರಾಯರ ಆರಾಧನೆ ಮಾಡುವಂಥವರಾಗಲಿ ಆ ದಿನ ಮಾಂಸಾಹಾರ ನಿಷಿದ್ಧ ಮಾಡ್ಕೊಳ್ಳಿ, ಬೇಡ. ಆದರೆ ಈಗ ಒಂದು 5 ಗುರುವಾರ ಮಾಡ್ತಾಯಿರ್ತೀರಿ, 9 ಗುರುವಾರ ವ್ರತ ಮಾಡ್ತಾಯಿರ್ತೀರಿ. ಆ ಸಂದರ್ಭದಲ್ಲಿ ವ್ರತಾಚರಣೆ ಮಾಡೋರು ನಿಯಮನ ಕರೆಕ್ಟಾಗಿ ಪಾಲನೆ ಮಾಡಿ. ಮನೆಯಲ್ಲಿ ಮಿಕ್ತವ್ರು ಏನೋ ನಾನ್ ವೆಜ್ ತಿಂತಾರಪ್ಪ ಅಂದರೆ ಅವ್ರಿಗೆ ಮಾಡಿಕೊಡೋದ್ರಲ್ಲಿ ತಪ್ಪೇನಿಲ್ಲ. ಆದರೆ ಆದಷ್ಟು ಗುರುವಾರ ಮನೆಯಲ್ಲಿ ಮಾಡದೇ ಇದ್ದರೆ ಒಳ್ಳೆಯದು. ಮತ್ತು ಮೊಟ್ಟೆ ದಿನ ಜಿಮ್ಗೆ ಹೋಗೋ ಮಕ್ಕಳು ಅವರು ಬಾಡಿ ಬಿಲ್ಡ್ ಮಾಡಬೇಕು ಅಂತೇಳಿ ಟ್ರೈನರೇ ಅವ್ರಿಗೆ ಹೇಳ್ಕೊಟ್ಟಿರ್ತಾರೆ ಯಾವ ಥರ ಫುಡ್ಡನ್ನು ತೊಗೋಬೇಕು ಅಂತ. ಮೊಟ್ಟೆ ಅಂತೂ ಕಂಪಲ್ಸರಿ ಅವ್ರಿಗೆ ಬೇಕೇ ಬೇಕಾಗಿರುತ್ತೆ. ಅವ್ರಿಗೆ ಮಾಡಿಕೊಡಿ, ಅದರಲ್ಲಿ ಏನೂ ತಪ್ಪಿಲ್ಲ. ನೀವು ತಿನ್ನಲ್ಲ ಅಲ್ವಾ,
ತೊಂದರೆ ಇಲ್ಲ, ನೀವು ದೀಪ ಹಚ್ಬಹುದು, ಬೆಳಗ್ಗೆನೂ ಹಚ್ಬೋದು, ಸಂಜೆನೂ ದೀಪ ಹಚ್ಬೋದು. ಅಕಸ್ಮಾತ್ ನೀವು ತಿನ್ನುವಂಥವರಾಗಿದ್ದರೆ, ಈಗ ಗುರುವಾರ ಒಂದು ದಿನ ಬಿಟ್ಟಿರ್ತಾರೆ ಎಲ್ಲರೂ, ಇನ್ನು ಮಿಕ್ಕಿ ದಿನ ನಾನ್ ವೆಜ್ ತಿನ್ನುವಂಥವರಾಗಿದ್ದರೆ ಬೆಳಗ್ಗೆ ಪೂಜೆ ಮಾಡಿರ್ತೀರಲ್ವ, ಮಧ್ಯಾಹ್ನ ನೀವು ಮಾಂಸಾಹಾರನ ತಿಂತೀರಿ ಅಂದ್ಕೊಳ್ಳಿ, ಸಂಜೆ ದೇವ್ರ ಮನೆಗೆ ಹೋಗಿ ದೀಪ ಹಚ್ಚುವಂಥದ್ದು ಬೇಡ. ನಾಳೆ ಸ್ನಾನ ಮಾಡಿ ತಲೆಗೆ ಸ್ನಾನ ಮಾಡ್ಕೊಂಡು ಹೋಗಿ ದೇವ್ರ ಮನೆ ಮಾಮೂಲಿ ಎಂದಿನಂತೆ ನೀವು ಪೂಜೆ ಪುನಸ್ಕಾರ ಮಾಡ್ಕೋಬಹುದು. ಹಾಗೆ ಬೇರೆಯವರು ಈಗ ಹುಡುಗರು ಗುರುವಾರ ಹೇಳ್ಕೊಡಿ, ಗುರುವಾರ ಒಂದು ದಿನ ಏನು ಮೊಟ್ಟೆಗೆ ಸಮನಾದ ಒಳ್ಳೆಯ ವೆಜ್ಜಲ್ಲೂ ಕೂಡ ಪ್ರೋಟೀನ್ ಸಿಗುವಂತಹ ಸೋರ್ಸ್ ಇದೆ. ಪನ್ನೀರ್ನ ತಗೋಬಹುದು, ಮಶ್ರೂಮ್ನ ತಗೋಬಹುದು. ಆ ರೀತಿ ಹೇಳ್ಕೊಡಿ. ಪ್ರತಿನಿತ್ಯ ನೀವು ಮನೇಲಿ ಮೊಟ್ಟೆ ಬೇಯಿಸಿದ್ದೀರಿ, ಮೊಟ್ಟೆ ಕೊಟ್ಟಿದ್ದೀರಿ ಅಂದರೆ ಯಾವುದೇ ದೋಷ ಇಲ್ಲ. ನೀವು ಪೂಜೆ ಮಾಡುವಂಥವರು ತಿಂದಿದ್ರೆ ಬೇಡ, ಮನೇಲಿ ಮಾಡಿಕೊಡಿ. ತಿನ್ನೋರ್ಗೆ ಮಾಡಿಕೊಡೋದ್ರಲ್ಲಿ ಏನು ತೊಂದರೆ ಇಲ್ಲ, ಮಾಡಿಕೊಡಿ ಅಲ್ವಾ. ನಾನು ಪದ್ಧತಿನ ಇದೇ ರೀತಿ ಅಳವಡಿಸ್ಕೊಂಡಿರುವಂಥದ್ದು. ಆದ್ದರಿಂದ ವ್ರತಾಚರಣೆ ಮಾಡುವಂಥವರು ಆದಷ್ಟು ನಿಯಮನ ಪಾಲನೆ ಮಾಡಿ. ಗುರುವಾರ ನೀವು ಯಾವುದೇ ಕಾರಣಕ್ಕೂ ಮಾಂಸಾಹಾರ ನಿಷಿದ್ಧ ಮಾಡ್ಕೊಳ್ಳಿ. 5 ಗುರುವಾರ ಇರುತ್ತೆ, 9 ಗುರುವಾರ ಇರುತ್ತೆ, 21 ಗುರುವಾರ ಇರುತ್ತೆ ಅಂತ ಅಂದಾಗಲೂ ಕೂಡ ಗುರುವಾರ ಒಂದು ದಿನ ಬಿಡೋದಲ್ಲ. ವ್ರತಾಚರಣೆ ಯಾರು ಕೈಗೊಂಡಿರ್ತೀರಿ ಅಂಥವರು ಪೂರ್ತಿಯಾಗಿ ಸಮಾಪ್ತಿಯಾಗೋವರೆಗೂ ಕೂಡ ಮಾಂಸಾಹಾರನ ತಿನ್ನಬಾರ್ದು, ಆಯಿತಾ. ಇನ್ನೇನು ಇಲ್ಲಪ್ಪ ಮಾಮೂಲಿ ಪೂಜೆ ಮಾಡ್ತಿದ್ದೀನಿ ಅನ್ನೋರು ಏಕಾದಶಿ ನೋಡ್ಕೊಳ್ಳಿ, ಗುರುವಾರ ನೋಡ್ಕೊಳ್ಳಿ. ಈ ರೀತಿ ಆ ದಿನ ಪೂಜೆ ಮಾಡುವಂಥವರು ಮಾಂಸಾಹಾರನ ಸೇವನೆ ಮಾಡದೇ ಇದ್ದರೆ ಒಳ್ಳೆಯದು. ಮಿಕ್ತವ್ರು ತಿಂತಾರಪ್ಪ ಅಂದರೆ ಮಾಡಿಕೊಡಿ, ಮನೇಲಿ ಮಾಡಿಕೊಟ್ರು ಏನೂ ತೊಂದರೆ ಇಲ್ಲ. ಗುರುವಾರ ಒಂದಿನ ಆದಷ್ಟು ಅದನ್ನು ಹೇಳ್ಕೊಟ್ಟಂಗೆ ಆ ದಿನ ಒಂದಿನ ಅವ್ರಿಗೂ ಹೇಳ್ಕೊಡಿ. ಅದಕ್ಕೆ ಸಮನಾಗಿ ಒಳ್ಳೊಳ್ಳೆ ವೆಜ್ಜಲ್ಲೂ ಕೂಡ ರಿಚ್ ಪ್ರೋಟೀನ್ ಸಿಗುವಂತಹ ವೆಜ್ ತರಕಾರಿಗಳು ಇವೆ, ಅದನ್ನು ಬಳಸುವಂಥದ್ದನ್ನು ಮಾಡ್ಕೊಳ್ಳಿ. ಇಷ್ಟು ಹೇಳಿ ನಿಮ್ಮ ಮಗನಿಗೆ ಯಾಕೆ ಕಿರಿಕಿರಿ ಮಾಡ್ಕೊಳ್ತೀರಿ? ಮೊಟ್ಟೆ ಆಲ್ರೆಡಿ ಫ್ರೂ ಆಗಿದೆ ಅಂತ ನನ್ನ ಮಗ ನನಗೆ ವಾದ ಮಾಡ್ತಾನೆ, ಮೊಟ್ಟೆ ವೆಜ್ಜು ಅಂತಾನೆ. ಗೊತ್ತಿಲ್ಲ ಸೈಂಟಿಫಿಕ್ಕಾಗಿ ಯಾವ ರೀತಿ ಅದನ್ನು ವೆಜ್ ಅಂತ ಅಂದಿದ್ದಾರೋ ಗೊತ್ತಿಲ್ಲ. ಮಕ್ಕಳು ಅವ್ರಿಗೆ ನೀವು ತಿಂತಾ ಇಲ್ಲ ಅಲ್ವಾ, ಅವ್ರಿಗೆ ಮಾಡಿಕೊಡಿ, ಅದರಲ್ಲಿ ಏನೂ ಇಲ್ಲ. ಮೊಟ್ಟೆ ಬೇಯಿಸಿದ ತಕ್ಷಣ ನಿಮಗೇನೋ ಮೈಲಿಗೆ ಆಯಿತು, ಇವೆಲ್ಲ ಏನೂ ಇಲ್ಲ, ಆಯಿತಾ. ಮನಸ್ಸಿನಲ್ಲಿ ಪರಿಶುದ್ಧವಾದ ಭಕ್ತಿನ ಇಟ್ಕೊಳ್ಳಿ. ಸೇವೆ ಮಾಡುವಂಥವ್ರು ನೀವು ಈಗ ನಾನು ವೆಜಿಟೇರಿಯನ್ ಅಂತ ಹೇಳಿದಿರಿ, ನೆಮ್ಮದಿಯಿಂದ ಪೂಜೆ ಮಾಡಿ. ನಿಮ್ಮ ಮಗ ತಿನ್ನಲಿ, ಅವ್ರು ಜಿಮ್ಗೆ ಹೋಗುವಂಥವ್ರು ಬೆಳಗ್ಗೆ ಸಂಜೆ ಕೊಡ್ತಾ ಇದ್ದೀರಾ, ಮಾಡಿಕೊಡಿ. ನೀವು ತಿಂತಾ ಇಲ್ಲ ಅಲ್ವಾ, ನೆಮ್ಮದಿಯಿಂದ ನೀವು ಪೂಜೆನ ಮಾಡಬಹುದು. ಇಷ್ಟೇ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂಥದ್ದು. ಕೆಲವರು ನನ್ನ ಚಾನಲಲ್ಲಿ ಟೈಮ್ ಪಾಸ್ಗೂ ಕೂಡ ಕೆಲವರು ಬರ್ತಾರೆ. ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದೆ, ತುಂಬ ಮನಸ್ಸಿಗೆ ನೋವಾದಂಥದ್ದನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ಡೈಲಿ ಬ್ಲಾಗ್ ವಿಡಿಯೋ ಅಂದರೆ ನಾನೊಬ್ಬಳೇ ಅಲ್ಲ, ಡೈಲಿ ಬ್ಲಾಗ್ ಯಾರೆಲ್ಲ ಮಾಡ್ತಾರೆ, ಅವ್ರು ಏನೆಲ್ಲ ಬ್ಲಾಗಲ್ಲಿ ತೋರ್ಸೋಕ್ಕೆ ಇಷ್ಟಪಡ್ತಾರೆ ನೋಡಿಕೊಂಡು ತಿಳ್ಕೊಳ್ಳಿ, ಆಯಿತಾ. ಸುಮ್ಮನೆ ಟೈಮ್ ಪಾಸಿಗೆ ಬಂದು ಸುಮ್ಮನೆ ಬೇಡ್ದಾರ ಅಂತ ಕಮೆಂಟ್ಗಳನ್ನ ನೀವು ಯಾಕೆ ಟೈಮ್ ವೇಸ್ಟ್ ಮಾಡ್ಕೊಳ್ತೀರಿ? ನಿಮ್ಮನ್ನೇನಾದ್ರು ನೋಡಿ ಅಂತ ನಾನು ಯಾರನ್ನೂ ಕರೆದಿಲ್ಲ. ಪ್ರೀತಿಸುವಂಥವ್ರು, ನೋಡುವಂಥವ್ರು, ರೆಗ್ಯುಲರಾಗಿ ನನ್ನ ಜೊತೆ ಇರುವಂಥವ್ರು ನೋಡ್ತಾರೆ. ಯಾರೋ ಒಬ್ಬರು ಶ್ರೀ ಅಂತ ಹೇಳಿ ನಿಮ್ಮ ಪರ್ಸ್ನಲ್ ಪ್ರಾಬ್ಲಮ್ಗಳೆಲ್ಲ ಯೂಟ್ಯೂಬ್ ಚಾನಲಲ್ಲಿ ಹಾಕಿ, ಅದು ನಮ್ಮ ಇಷ್ಟ ಕಣೆಯ, ನಮ್ಮ ಇಷ್ಟ, ಅದು ನಮ್ಮದೇ ಆದ ಚಾನಲು, ಯಾವುದೇ ಮೀಡಿಯಾಗೂ ಕೂತಿಲ್ಲ ನಾನು. ನನ್ನದೇ ಆದ ಚಾನಲಲ್ಲಿ ನನ್ನ ಬಳಗದವರಿಗೆ, ನನ್ನನ್ನು ಇಷ್ಟಪಡೋರಿಗೆ ನನ್ನ ಅಭಿಪ್ರಾಯನ ಅವ್ರಿಗೆ ತಿಳಿಸ್ತಾ ಹೋಗ್ತೀನಿ, ಆಯಿತಾ. ನಿಮಗೆ ಕಷ್ಟ ಆದರೆ ನೋಡಬೇಡಿ, ಆಯಿತಾ. ನೋಡುವಂಥವ್ರು ನೋಡಲಿ, ಆಯಿತಾ. ಅಂಥವ್ರನ್ನ ನಾನು ಒಂದು ನಿಮಿಷನೂ ಇಟ್ಕೊಳ್ಳಲ್ಲ, ನಾನು ತಲೆನೂ ಕೆಡಿಸ್ಕೊಳ್ಳಲ್ಲ. ಒಂದಂತೂ ಡಿಮೋಟಿವೇಟ್ ಮಾಡ್ಬೋದು, ಇವ್ರನ್ನ ದುರ್ಬಲ ಮಾಡ್ಬೋದು ಅಂತ ಬೇರೆ ಬೇರೆ ಐಡಿಗಳಿಂದ ಬಂದು ನೀವು ಕಮೆಂಟ್ ಮಾಡೋಕ್ಕೆ ಬಂದರೆ ನಾನು ಯಾವುದನ್ನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಕಣ್ಣಲ್ಲಿ ನೋಡಿದರೂ ಸಹ ಪಟ್ ಅಂತ ಐಡ್ ಮಾಡಿ ನಿಮ್ಮನ್ನು ನನ್ನ ಚಾನಲೇ ನಿಮ್ಗೆ ಸಿಗದೇ ಇರೋ ಥರ ಮಾಡಿ ನಾನು ಮುಂದಕ್ಕೆ ಹೋಗ್ತೀನಿ, ಆಯ್ತಲ್ವಾ. ಕೆಲವ್ರು ಲೆಂತಿ ವಿಡಿಯೋ ಮಾಡಬೇಡಿ, ಡೈಲಿ ಬ್ಲಾಗ್ ಇದು ಡೈರೆಕ್ಟ್ ವಿಷಯಕ್ಕೆ ಬನ್ನಿ ಅಂತ ಹೇಳ್ತೀರಿ. ಆ ರೀತಿಯಲ್ಲ, ಡೈರೆಕ್ಟಾಗಿ ವಿಷಯಕ್ಕೆ ಕಂಟೆಂಟ್ನ ತೊಗೊಬಂದಾಗ ಡೈರೆಕ್ಟ್ ವಿಷಯನ ಮಾತಾಡ್ತೀನಿ. ಡೈಲಿ ಬ್ಲಾಗ್ ಅಂದಾಗ ರೆಸಿಪಿ ತೋರಿಸೋದಾಗಲಿ, ನಮ್ಮ ಮಾತುಕತೆನ ಮುಂದುವರ್ಸೋದಾಗಲಿ ಖಂಡಿತ ಅದರಲ್ಲಿ ಇರಬೇಕು, ಆಯಿತಾ. 20ರಿಂದ 25 ನಿಮಿಷ ಡೈಲಿ ಬ್ಲಾಗ್ ವೀಡಿಯೋಸ್ಗಳನ್ನ ಹಾಕಿದ್ರೇ ನೋಡೋರಿಗೆ ಒಂದು ಖುಷಿ ಇರುತ್ತೆ. ಕೆಲವರು ಹೇಳ್ತಾರಲ್ಲ, ತುಂಬ ಕುದುರೆ ಮೇಲೆ ಕೂತ್ಕೊಂಡಿರ್ತಾರೆ, ಬೇಗ ಹೇಳಿಬಿಡ್ಬೇಕು, ಬೇಗ ಹೋಗಿಬಿಡ್ಬೇಕು ಅಂತ ಹೇಳಿ. ಅವ್ರಿಗೆ ಮಾನಸಿಕವಾಗಿ ತುಂಬಾ ಸ್ಪೀಡ್ ಇರ್ತಾರೆ, ಅಂಥವ್ರಿಗೆ ಬೋರ್ ಹೊಡಿಬೋದು. ದಯವಿಟ್ಟು ಅಂಥವ್ರು ನೋಡಿಲ್ಲ ಅಂದ್ರೂ ಪರವಾಗಿಲ್ಲ, ಆಯಿತಾ. ಯೂಟ್ಯೂಬ್ ಅನ್ನೋ ಒಂದು ಚಾನಲ್ನ ನಾನು ಕುಟುಂಬ ಅಂತ ಭಾವಿಸಿದ್ದೀನಿ. ಕೆಲವರು 100ರಲ್ಲಿ 1-2 ಮಾತ್ರ ಈ ಥರ ಬರ್ತಾರೆ. ನಾನು ಅವ್ರನ್ನ ನನ್ನ ಚಾನಲಲ್ಲಿ ಇಟ್ಕೊಳ್ಳೋಕ್ಕೂ ಇಷ್ಟಪಡಲ್ಲ. ಬೇಡ ಬಿಡಿ ಅಂಥವ್ರು ಇದ್ದು ಏನಕ್ಕಲ್ವಾ. ಎಷ್ಟು ಜನ ಒಳ್ಳೆ ಕಮೆಂಟ್ ಮಾಡಿದ್ದೀರಿ, ಎಷ್ಟು ಧೈರ್ಯ ಕೊಟ್ಟಿದ್ದೀರಿ. ಅವ್ರ ಮುಂದೆ ಅವ್ರದ್ದು ಏನೂ ಅಲ್ಲ, 1-2 ಅಲ್ವಾ, ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ನಾನು. ಪಾಸಿಟಿವ್ ಆಗಿದ್ದರೆ ಮಾತಾಡಿ, ಖುಷಿಯಿಂದ ಇರಿ.
ಕೆಲವರು ವ್ಯೂವರ್ಸ್ ಹೆಂಗಿರ್ತಾರೆ ಗೊತ್ತಾ, ಕೆಲವು ಬೇರೆ ಚಾನಲ್ನ ನೋಡ್ತಿರ್ತಾರಲ್ವ, ಅಲ್ಲಿ ತಂದು ಇಲ್ಲಿ ಹೇಳೋದು, ಇಲ್ಲಿ ತೊಗೊಂಡೋಗಿ ಅಲ್ಲಿ ಹೇಳೋದು, ಆ ಥರ ಸ್ವಭಾವದವರು ತುಂಬ ಜನ ಇದ್ದಾರೆ. ಅದರಲ್ಲೂ ಹೆಣ್ಮಕ್ಳು ತುಂಬ ನೋಡಿದ್ದೀನಿ ನಾನು. ಈಗ ನನ್ನ ಚಾನಲ್ ನೋಡ್ತಾರಾ, ನೋಡಿ ಒಂದು ಎಂಕರೇಜ್ ಮಾಡ್ತಾರಾ, ಖುಷಿ ಪಡ್ತಾರಾ, ಪರವಾಗಿಲ್ಲ. ಇಲ್ಲೇನೋ ಮಾತಾಡಿದ್ರೆ ಇನ್ನೊಂದು ಚಾನಲ್ ನೋಡ್ತಾರೆ, ಇನ್ನೊಂದು ಲೈವಲ್ಲಿ ಅದನ್ನೆಲ್ಲ ಮಾತಾಡೋಕ್ಕೆ ಹೋಗ್ತಾರೆ. ಅದೆಷ್ಟು ಕೆಟ್ಟದ್ದು ಅಂತ ಅವ್ರಿಗೆ ಗೊತ್ತಿಲ್ಲ. ಟೈಮ್ ಪಾಸ್ ಮಾಡೋದಕ್ಕೆ ಬಂದಿರ್ತಾರೆ ಅವ್ರುಗಳು ಅಂತ ನಾನು ಅಂದ್ಕೊಳ್ತೀನಿ. ನನ್ನ ವಿಡಿಯೋ ಯಾವತ್ತೂ ಲೆಂತಿನೇ ಇರುತ್ತೆ. ನಾನು ಸ್ವಲ್ಪ ಲೆಂತಿನೇ, ನಾನು ತುಂಬ ಶಾರ್ಟ್ ವಿಡಿಯೋಗಳನ್ನ ನನಗೆ ಆಗೋದೇ ಇಲ್ಲ. ನಾನು ಕ್ಲೀನಾಗಿ ಡೀಟೇಲ್ಸ್ ಆಗಿ ಹೇಳಿದ್ರೇ ನನ್ನ ಮನಸ್ಸಿಗೂ ಒಂದು ಸಮಾಧಾನ ಅಂತ ಅನಿಸುತ್ತೆ. ಆದ್ದರಿಂದ ನನ್ನನ್ನು ಪ್ರೀತಿಸೋವಂಥವ್ರಿಗೆ ನಿಜವಾಗ್ಲೂ ಅಷ್ಟಿದ್ದರೆ ಸಾಕು ನನಗೆ. ಅವರು ನನ್ನ ಬೆಲೆ ಏನು, ನಾನೇನು ಅಂತ ಅವ್ರಿಗೆ ಗೊತ್ತಿರುತ್ತೆ. ಈ ಹೊಸ್ದಾಗಿ ಕೆಲವರು ವ್ಯೂಸ್ ಜಾಸ್ತಿ ಬಂದಂಗೆ ಕಮೆಂಟು ಜಾಸ್ತಿ ಬರುತ್ತಲ್ವ. ತುಂಬ ಜನ ಟೈಮ್ ಪಾಸ್ಗೆ ಬಂದಿರ್ತಾರೆ. ಏನೋ ಒಂದನ್ನು ಹೇಳಬೇಕು, ಏನೋ ಒಂದು ಅವ್ರ ಮನಸ್ಸಿಗೆ ಬೇಜಾರು ಮಾಡಬೇಕು, ಆ ಒಂದು ಕಸಬನ್ನ ಅವರು ರೂಢಿ ಮಾಡ್ಕೊಂಡಿರ್ತಾರೆ. ನನಗೆ ಗೊತ್ತಾಗುತ್ತೆ ಯಾರು ಹೆಂಗೆ ಅಂತ ಹೇಳಿ. ನಾನು ಯೂಟ್ಯೂಬ್ ಬಂದಾಗ ನೆಗೆಟಿವ್ ಪಾಸಿಟಿವ್ ಎರಡೂ ಕೂಡ ನೋಡಿರ್ತೀವಿ ನಾವು, ತಲೆನೇ ಕೆಡಿಸ್ಕೊಳ್ಳೋದಿಲ್ಲ, ಆಯಿತಾ. ಇಷ್ಟನ್ನು ಹೇಳ್ತಾ ಇದ್ದೀನಿ, ಅವ್ರಿಗೂ ಕೂಡ ಹೇಳ್ತಾ ಇದ್ದೀನಿ, ನಾವು ತಿನ್ನೋ ಆಹಾರಕ್ಕೂ ಭಕ್ತಿಗೂ ಸಂಬಂಧ ಇಲ್ಲ. ಹೇಳ್ಕೊಟ್ಟಂಗೆ ಪಾಲನೆ ಮಾಡಿ. ಮಗನ ಜೊತೆ ಏನು ಕಿರಿಕಿರಿ ಮಾಡ್ಕೋಬೇಡಿ, ಆತನಿಗೆ ಮಾಡಿಕೊಡಿ. ಮೊಟ್ಟೆ ಖಂಡಿತ ಅವ್ರಿಗೆ ಬಾಯ್ಲ್ಡ್ ಮಾಡಿ ಕೊಡಿ, ಏನೂ ತಪ್ಪಿಲ್ಲ. ನೀವು ಆರಾಮಾಗಿ ಮನೇಲಿ ಪೂಜೆನ ಮಾಡಬಹುದು. ನಿಯಮನ ತಿಳ್ಕೊಳ್ಳಿ ಅಷ್ಟೇ, ತುಂಬ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳಿ. ಭಗವಂತ ಎಂದೂ ಶಾಪ ಕೊಡೋದಿಲ್ಲ. ಆತ್ಮಶುದ್ಧವಾಗಿದ್ದೆ ನನಗೆ, ನಾನು ಆತ್ಮಶುದ್ಧತೆಯಲ್ಲಿ ಆ ಒಂದು ಪ್ರತಿಷ್ಠಾಪನೆ ಭಗವಂತನ ಮಾಡ್ಕೊಂಡಿದ್ದೀನಿ ಅಂದಾಗ ದೀಪನೇ ಹಚ್ಚಬೇಕು ಅಂತ ಏನಿಲ್ಲ, ಆಡಂಬರವಾಗೇ ಮಾಡಬೇಕು ಅಂತೇನಿಲ್ಲ. ಮನೆಯಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನೀವು ಭಗವಂತನ ಧ್ಯಾನ ಮಾಡಿದ್ರೂ ಸಾಕು, ಅದು ಭಗವಂತನಿಗೆ ಖಂಡಿತ ತಲುಪುತ್ತೆ, ಆಯ್ತಲ್ವಾ. ಇಷ್ಟನ್ನು ಮಾಡ್ಕೊಳ್ಳಿ. ಅವ್ರಿಗೆ ನನ್ನ ಒಂದು ಕಡೆಯಿಂದ ಸಂಕ್ಷಿಪ್ತವಾಗಿ ಒಂದು ಮಾಹಿತಿನ ತಲುಪಿಸಿದ್ದೀನಿ ಅಂತ ಅಂದ್ಕೊಳ್ತೀನಿ. ಏನಂತೀರಿ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಒಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಲಾಸ್ಟ್ವರೆಗೂ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಸನ್ನಿಧಿ ಕಡೆಯಿಂದ ಪ್ರೀತಿಯ ಧನ್ಯವಾದಗಳು. ಬರ್ತೀನಿ. ನಮಸ್ಕಾರ.